ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ತುಂಬ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಬಟ್ 2 ಸ್ಟೆಪ್ಪಲ್ಲಿ ಹಾಕ್ಬೋದು, ಇಲ್ಲ ಸಿಂಗಲ್ ಸ್ಟೆಪ್ಪಲ್ಲಿ ಕೂಡ ಹಾಕ್ಬೋದು. ಸೊ ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. ಆಸ್ ಯೂಶುವಲ್ 6 ದಾರ 10 ನಂಬರ್ ನೀಡಲು 11/9 ಅದು ನಡೆಯುತ್ತೆ. ಸೊ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫಸ್ಟು ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ 1 or 2 ಟೈಮ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಲಾಕ್ ಟೈಪ್ ಆಗುತ್ತಲ್ವ, ಅಲ್ಲಿಂದ ಚೈನ್ಸ್ ಹಾಕ್ಕೊಳ್ಳೋಣ. ನಾವು 1 ಚೈನ್ 2 ಚೈನ್ 2 ಚೈನ್ಗಳನ್ನ ಹಾಕ್ಕೊಂಡು, ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಪಕ್ಕದ ಒಂದು ಪಾಯಿಂಟಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗುತ್ತೆ ನಮಗೆ. ಸೊ ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್, ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ 2 ಚೈನ್ ಮತ್ತು 1 ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ ಮತ್ತೆ ಅಲ್ಲಿಂದ 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ಗಳನ್ನ ಹಾಕ್ಕೊಂಡು ಸ್ಟಾರ್ಟಿಂಗ್ 2 ಚೈನು 1 ಡಬಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಹಾಕ್ಕೊಂಡು ಈ 2 ಚೈನು ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಒಂದು ಪಿಕಾಟ್ ಮಾಡ್ಕೋತಾ ಇದ್ದೀನಿ. ಸೊ 2 ಚೈನ್ ಹಾಕಿ ಒಂದೇ ಒಂದು ಡಬಲ್ ಕ್ರೋಶೆ ಮಾಡಿ ಒಂದು ಪಿಕಾಟ್ ಮಾಡ್ಕೊಂಡಿದ್ದಾಯಿತು. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಅಲ್ಲಿಂದ 3 ಚೈನ್ಸ್ ಹಾಕ್ಕೊಳ್ಳೋಣ. ಒಂದು ಸತಿ ಪಿಕಾಟ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್, ಅಲ್ಲಿಂದ ಮತ್ತೆ 3 ಚೈನ್ ಹಾಕಿಬಿಟ್ಟು ಸೇಮ್ ಪ್ಲೇಸಲ್ಲಿ, ಅಂದರೆ ಕಂಬ ಏನಿದೆ ಅದೇ ಗ್ಯಾಪಲ್ಲಿ ಎಲ್ಲಿ ಹಾಕಿದ್ವೋ ಅಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕೋಣ. 1 ಚೈನ್ 2 ಚೈನ್ 3 ಚೈನ್ ಮತ್ತು 3 ಚೈನ್ನ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ 3 ಟೈಮ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, 3 ಸರ್ತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೇ ಒಂದು ಡಬಲ್ ಕ್ರೋಶೆಗೆ ನಾವು 3 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಿ ಪಿಕಾಟ್ ಥರ ಸೇಮ್ ಪ್ಲೇಸಿಗೆ. ಅಲ್ಲಿಂದ 2 ಚೈನ್ ಎಕ್ಸ್ಟ್ರಾ ಹಾಕೋತೀನಿ. ಎಕ್ಸ್ಟ್ರಾ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಪಿಕಾಟೇ ನಮಗೆ ಒಂಥರ ತಿಕ್ಕಾಗಿ ಬರುತ್ತೆ, 3 ಟೈಮ್ಸ್ ಹಾಕ್ತೀವಿ ಅಲ್ವಾ, ಅದು ಒಂದು ಡಿಸೈನ್ ಫಾರ್ಮ್ ಆಗುತ್ತೆ ನಮಗೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಟೈಮ್ ಮಾಡ್ಕೋತೀನಿ. ಇನ್ನು 2 ದಾರ 1 ಟೈಮ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಇನ್ನೂ ಒಂದು ಕಂಬ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗು 2 ಚೈನು 1 ಕಂಬ ಮಾಡಿದ್ವಿ, ಇಲ್ಲಿ 2 ಸತಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಸತಿ ಡಬಲ್ ಕ್ರೋಶೆ ಮಾಡಿಕೊಂಡು ಅಗೇನ್ 3 ಚೈನ್ ಹಾಕೋಣ. 3 ಚೈನ್ ಹಾಕಿಬಿಟ್ಟು ಈ 2 ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್. ಮತ್ತು 3 ಚೈನ್ ಸೇಮ್ ಪ್ಲೇಸಲ್ಲೇ ಲಾಕ್. ಇದನ್ನು 2 ಟೈಮ್ಸ್ ಕೂಡ ಹಾಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ 3 ಟೈಮ್ಸ್ ಕೂಡ ನೀವು ಹಾಕೋಬೋದು, ಇಲ್ಲ ಯಾವ್ದಾದ್ರು ಸರಿ 2 ಟೈಮ್ಸ್ ಅಥವಾ ನಡೆಯುತ್ತೆ. ಮತ್ತು ಇಲ್ಲಿಂದ 2 ಚೈನ್ ಹಾಕೋತೀನಿ. ಇದು ಸೆಕೆಂಡ್ ಲೇಯರ್ಗೂ ಹೆಲ್ಪ್ ಆಗುತ್ತೆ ನಮಗೆ. ಇನ್ ಕೇಸ್ ಸಿಂಗಲ್ ಲೇಯರ್ ಸಾಕು ನಮಗೆ ಕುಚ್ಚಬೇಕು ಅಂದ್ರೂ ನಾವು ಮಾಡ್ಕೋಬೋದು. ನಮಗೆ ಕುಚ್ಚು ಬೇಡ, ವಿತೌಟ್ ಕುಚ್ಚು ಡಿಸೈನು ಸಿಂಗಲ್ ಸ್ಟೆಪ್ ಸಾಕು ಅಂದರೆ ಈ 2 ಚೈನ್ ಬದಲು ಒಂದು ಬೀಡನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಬಾರ್ಡರ್ ಡಿಸೈನ್ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇದು ಯಾವ ರೀತಿ ಹಾಕಿದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ, ಚಿಕ್ಕ ಡಿಸೈನು. ಸೊ 2 ಕಂಬ ಮಾಡ್ಕೋಬೇಕು, ತುಂಬ ಈಸಿಯಾಗಿ ಹಾಕ್ಕೊಳ್ಳೋಂಥದ್ದು. 2 ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕಿ 2 ಕಂಬದ ಒಳಗಡೆ ಲಾಕ್ ಮಾಡ್ಕೊಳ್ಳೋದು. ಈ ಥರ 3 ಟೈಮ್ಸ್ ಮಾಡ್ಕೊಳ್ಳೋಣ. 1 ಟೈಮ್ 2 ಟೈಮ್ 3 ಟೈಮ್ ಆ ಥರ 3 ಸರ್ತಿ ಮಾಡ್ಕೊಳ್ಳೋಣ. ಬೇಕಂದರೆ ನೀವು ಬೀಡ್ ಎಲ್ಲಾದರೂ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಇದೇ ರೀತಿ ಹಾಕೋಬೋದು. ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ ಹಾಕಿದ್ದೀನಿ. ಸೊ ಈ ರೀತಿ ನೋಡಿ, ಈ 2 ಚೈನ್ ಬದಲು ನಿಮಗೆ ಸಿಂಗಲ್ ಸ್ಟೆಪ್ಪಲ್ಲೇ ಸಾಕು, ನನಗೆ ಬೀಡ್ ಬೇಕು, ಕುಚ್ಚು ಬೇಡ, ಸೆಕೆಂಡ್ ಸ್ಟೆಪ್ಪು ಬೇಡ ಅಂದರೆ ಇಲ್ಲೇ ಬೀಡ್ ಹಾಕ್ಕೋಬೋದು. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.
ಈ ರೀತಿ ಪುಟ್ಟದಾಗಿ ಒಂದು ಡಿಸೈನ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಆ್ಯಕ್ಚುಲಿ ಸಖತ್ತಾಗಿ ಕಾಣುತ್ತೆ, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ತುಂಬ ಸಿಂಪಲ್ ಸ್ಯಾರಿಗೆ, ಮೈಸೂರು ಸಿಲ್ಕ್, ಕಾಟನ್ ಸಿಲ್ಕ್ಗೆ, ಸಾಫ್ಟ್ ಸಿಲ್ಕ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಬರೀ 3 ಹಾಕಿದ್ರೆ ನಿಮಗೆ ಲುಕ್ ಗೊತ್ತಾಗಲಿಲ್ಲ. ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ರೆ ಇದ್ರ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಿ ಅಲ್ವಾ, ತುಂಬ ನೀಟಾಗಿ ಕ್ಯೂಟಾಗಿ ಕಾಣಿಸುತ್ತೆ. ಇದೇ ರೀತಿ ಈ ಕಲರ್ನ ಕಂಟಿನ್ಯೂ ಮಾಡಿ ನೋಡಿ. ಸೆಕೆಂಡ್ ಕಲರ್ ತೊಗೊಂಡಿದ್ದೀನಿ. ಇನ್ನೂ ಒಂದು ಸ್ಟೆಪ್ಪು ಇದೇ ಥರ ಸೇಮ್ ಟೈಪು ಇದೇ ಥರ ಬರಬೇಕು ಫ್ರೆಂಡ್ಸ್. ಇನ್ನೊಂದು ಸ್ಟೆಪ್ ಕೂಡ ಬೇಕಂದರೆ ನಾವು 3 ಸ್ಟೆಪ್ಸ್ ಕೂಡ ಈ ಡಿಸೈನಲ್ಲಿ ಹಾಕ್ಕೋಬೋದು. ಸೊ ಬೇಡ ಅಂದರೆ ಸಿಂಗಲ್ ಸ್ಟೆಪ್ಪಿಗೆ ಸ್ಟಾಪ್ ಮಾಡ್ಕೋಬೋದು. ಅಲ್ಲೇ ಸಿಂಗಲ್ ಕ್ರೋಶೆ ಹಾಕಿರೋ ಕಡೆನೇ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಹಾಕ್ಕೊಂಡು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮಾಡಿಕೊಂಡು ಎಕ್ಸ್ಟ್ರಾ 1 ಚೈನ್, ಎಕ್ಸ್ಟ್ರಾ 1 or 2 ಚೈನ್ನ ಹಾಕ್ಕೊಳ್ಳಿ. ಎಕ್ಸ್ಟ್ರಾ 2 ಚೈನ್, ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕ್ಕೊಂಡು ಫ್ರೆಂಡ್ಸ್ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ ಆದ್ರೂ ಸರಿ, ಸ್ಮಾಲ್ ಸೈಜ್ ಆದ್ರೂ ಸರಿ, ಬೀಡನ್ನ ಒಂದು ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡನ್ನ ಒಂದು ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 2 ಚೈನ್ನ ಗ್ಯಾಪ್ ಬಿಟ್ಟಿದ್ವಿ ಅಲ್ಲ ಫ್ರೆಂಡ್ಸ್, ಆ 2 ಚೈನ್ ಗ್ಯಾಪಲ್ಲಿ ನಾನು ಕಂಬ ಮಾಡ್ಕೊಳ್ತೀನಿ. ಸೊ ನೀಡಲ್ನ ಮೇಲೆ ದಾರ ಸುತ್ತಕೊಂಡು ಸೇಮ್ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮು. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ ಆದಮೇಲೆ ಒಂದು ಬೀಡನ್ನ ಹಾಕಿದ್ದೀನಿ. ಅದಾದಮೇಲೆ 2 ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು ಇದೇ ಡಿಸೈನಲ್ಲಿ, ಸ್ವಲ್ಪ ಲೆಂತಾಗಿ ಬರುತ್ತೆ. ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತು 3 ಚೈನ್ ಹಾಕೋಣ. 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಲಾಕ್, ಮತ್ತು 3 ಚೈನ್ ಮಾಡ್ಕೊಳ್ಳೋಣ. ಸೇಮ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಸೇಮ್ ಫಸ್ಟ್ ಸ್ಟೆಪ್ ಥರ ಹೇಗೆ ಯಾವ ರೀತಿ ಮಾಡಿದ್ವಿ ಸೇಮ್ ಲೈಕ್ ಅದೇ ಥರ ಮಾಡ್ಕೊಂಡು ಹೋಗೋಣ. ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡೋದು ಫ್ರೆಂಡ್ಸ್. ನಾವು 2 ಚೈನ್ ಬದಲು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಮೀಡಿಯಮ್ ಸೈಜ್ ಆದರೂ ಸ್ಮಾಲ್ ಸೈಜ್ ಆದರೂ ಯಾವ್ದಾದ್ರು ನಡೆಯುತ್ತೆ. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಡೈರೆಕ್ಟಾಗಿ 2 ಚೈನಲ್ಲಿ 2 ಕಂಬಗಳನ್ನ ಹಾಕ್ಕೊಳ್ಳೋದು. ಸ್ವಲ್ಪ ಲೆಂತಾಗಿ ಮಾಡಿ, ಸ್ಟಾರ್ಟಿಂಗಿಂತ ಚೂರು ಲೆಂತಾಗಿರಲಿ. ಯಾಕಂದರೆ ನಮಗೆ 2 ಚೈನ್ ಬದಲು ಅಂದರೆ ಒಂದೇ ಒಂದು ಬೀಡನ್ನ ಹಾಕ್ಕೊಂಡಿದ್ದೀವಿ ಅಲ್ವಾ 2 ಡಿಸೈನ್ ಬದಲು, ಅದಕ್ಕೋಸ್ಕರ ಸೊ ಅದು ಕರೆಕ್ಟಾಗಿ ಬರಬೇಕು ನಮಗೆ. ಇದೇನಾಗುತ್ತೆ ಅಂದರೆ 2 ಪರ್ಪಲ್ ಡಿಸೈನ್ ಆರ್ಚ್ ಮಧ್ಯ ಅದು ಗ್ರೇ ಕಲರ್ ಕಾಣಿಸ್ಬೇಕು, ಆ ಥರ ನಾವು ಮಾಡಬೇಕು. ತುಂಬ ಶಾರ್ಟ್ ಮಾಡೋಂಗಿಲ್ಲ. ಇಲ್ಲಿ 2 ಕಂಬದ ಮಧ್ಯ 3 ಚೈನ್ ಹಾಕಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳಿ. ಸೊ ಈ ರೀತಿ ಆರ್ಚ್ಗಳನ್ನ ಹಾಕ್ಕೊಂಡು ಹೋಗೋದು. ಮಿನಿ ಆರ್ಚ್, ಒಂದು ಬೀಡ್ ಹಾಕೊಳ್ಳೋಣ. ಹ್ಯಾಂಗಿಂಗ್ ಬೀಡ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಇದೇ ಗ್ಯಾಪಲ್ಲಿ ನೀವು ಕುಚ್ಚಬೇಕಂದ್ರೆ ಕಟ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ನೋಡಿ, ಗ್ರೇ ಆರ್ಚ್ ನಮಗೆ ಗ್ರೇದು ಪುಟ್ಟು ಆರ್ಚ್ ಬರುತ್ತಲ್ವ, ಅದು ಇದರೆರಡರ ಮಧ್ಯೆ ಸೆಂಟ್ರಲ್ಲಿ ಕಾಣಿಸುತ್ತೆ. ಸೊ ಒಳಗಡೆ ಸೆಟಲ್ ಆದರೂ ಪರವಾಗಿಲ್ಲ, ಮೇಲೆ ಕುತ್ಕೊಂಡ್ರೂ ಪರವಾಗಿಲ್ಲ, ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಜಸ್ಟ್ ಪಿಕಾಟ್ಸ್ ಹಾಕ್ಕೊಳ್ಳೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ, ತುಂಬ ಫಾಸ್ಟಾಗಿ ಕೂಡ ಹಾಕ್ಕೋಬೋದು. ಈವನ್ ನೀವು ಫಸ್ಟ್ ಸ್ಟೆಪ್ಪಲ್ಲೇ ಈ ರೀತಿ ಮಾಡ್ಕೋಬೋದು. ಅಂದರೆ ಬೀಡ್ ಹೇಳ್ದೆ ಅಲ್ವ ನಾನು, 2 ಚೈನ್ ಬದಲು ಈ ರೀತಿ ಬೀಡನ್ನ ಹಾಕ್ಕೋಬೋದಂತ ಈ ಥರ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಒಂದು ಹ್ಯಾಂಗಿಂಗ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಸೊ ಗ್ರೇ ಕಲರ್ದು ನಮಗೆ ಆ ಪರ್ಪಲ್ ಮೇಲೆ ಇಟ್ಟಂಗೆ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಡಿಸೈನ್. ನೀವು ಡೈರೆಕ್ಟಾಗಿ ನೋಡಬೇಕು, ಡೈರೆಕ್ಟಾಗಿ ಹಾಕಿ ನೋಡಿ, ಅದು ತುಂಬ ಕ್ಯೂಟಾಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಕಂಟಿನ್ಯೂ ಮಾಡಿದ್ರೆ ಫುಲ್ ಹಾಕಿದ್ಮೇಲೆ ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ನಾನು ಹೇಳಿದೆ ಅಲ್ಲ, ಒಂಚೂರು ಹ್ಯಾಂಗಿಂಗ್ ಬಿಡ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಗ್ರೇ ಕಲರ್ ಫಸ್ಟ್ ಸ್ಟೆಪ್ ನೋಡಿ, ಅದು ಓವರ್ಲ್ಯಾಪ್ ಟೈಪ್ ಕಾಣಿಸಲ್ಲ ನಿಮಗೆ, ಒಂದ್ರ ಮೇಲೆ ಒಂದು ಥರ ಕಾಣಿಸಲ್ಲ. ಸೊ ಮೇಲೆ ಬಂದಿರೋ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ ಬಂದರೂ ನಡೆಯುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಅದ್ರ ಒಳಗಡೆ ನೀಟಾಗಿ ಕುತ್ಕೊಂಡ್ರು ಅದು ಚೆನ್ನಾಗೇ ಕಾಣಿಸುತ್ತೆ. ನಾನು ಹೇಳಿದೆ ಅಲ್ವಾ, ಹ್ಯಾಂಗಿಂಗ್ ಬಿಡ್ಸ್ ಬೇಕಾದ್ರೆ ಹಾಕ್ಕೋಬೋದು, ಕುಚ್ಚಬೇಕಾದ್ರೆ ಹಾಕ್ಕೋಬೋದು. ಸಿಂಗಲ್ ಸ್ಟೆಪ್ಪು ಇಲ್ಲ ಡಬಲ್ ಸ್ಟೆಪ್ ಕೂಡ ಈ ಡಿಸೈನಲ್ಲಿ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಆ್ಯಕ್ಚುಲಿ.
ಸೊ ನೋಡಿ ಹಿಂದೆ ಕೂಡ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ. ನಾನು ಒಂದು 5 ಆರ್ಚಿಗೆ ಒಂದು ಕುಚ್ಚು ಕಟ್ಟಿದ್ದೀನಿ. ಇನ್ ಕೇಸ್ ಬೇಕಂದರೆ ನೀವು ಕುಚ್ಚು ಕಟ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಈ ರೀತಿ ಕಾಣಿಸ್ತಾ ಇದೆ. ತುಂಬ ನೀಟಾಗಿ ಕ್ಯೂಟಾಗಿ ಫಾಸ್ಟಾಗಿ ಹಾಕಬೇಕು ಅಂದರೆ ಈ ಡಿಸೈನ್ನ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 500 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ನೀವು ನೋಡಿಕೊಂಡು ಮಾಡ್ಕೋಬೋದು. ಸೊ ನೋಡಿ ಡಿಸೈನ್ ಮಾತ್ರ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಾಕಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇದಕ್ಕೆ ಇನ್ನೊಂದು ಸ್ಟೆಪ್ ಕೂಡ ನೀವು ಬೇಕಂದರೆ ಹಾಕೋಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.